ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಈ ವಿಡಿಯೋ ಇರೋದು BPT ಮತ್ತು ಅಲರ್ಡ್ ಹೆಲ್ತ್ ಸೈನ್ಸ್. ಅಲರ್ಡ್ ಹೆಲ್ತ್ ಸೈನ್ಸ್ ಅಂದರೆ ಯಾವುದು? BSc OT, BSc ಡಯಾಲಿಸಿಸ್, BSc ಆಪ್ಥಾಲ್ಮಾಲಜಿ, BSc ಎಕ್ಸೆಟ್ರಾ ಒಂದು ಕೋರ್ಸ್ಗಳನ್ನು ನೀವು ಮಾಡಬೇಕು. CCT ಈ ಥರ ಕೋರ್ಸ್ಗಳನ್ನು ನೀವು ಮಾಡಬೇಕು ಅಂತ ಬಯಸಿರುವಂಥ ವಿದ್ಯಾರ್ಥಿಗಳಿಗೆ, ಜೊತೆಗೆ ಈಗಾಗಲೇ ರ್ಯಾಂಕ್ಗಳನ್ನು ಕೊಟ್ಟಿರುವಂಥ ಈಗಾಗಲೇ ರ್ಯಾಂಕ್ಗಳು ನಿಮಗೆ ಬಂದುಬಿಟ್ಟಿವೆ. ಸೊ ರ್ಯಾಂಕ್ಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ BPT ಮತ್ತು ಅಲರ್ಡ್ ಹೆಲ್ತ್ ಸೈನ್ಸ್ ಮಾಡಲಿಕ್ಕೆ ವೇಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಇರುತ್ತೆ. ಯಾಕಂತಂದರೆ ಈಗಾಗಲೇ ಏನಾಗಿತ್ತು ಅಂತಂದರೆ ಒಂದು ರ್ಯಾಂಕ್ ನಂಬರ್ಗಳನ್ನು ಕೊಟ್ಟಿದ್ದರು, ಆದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಪೆಂಡಿಂಗ್ ಹಂಗೆ ಉಳ್ಕೊಂಡ್ಬಿಟ್ಟಿದೆ. ಪೆಂಡಿಂಗ್ ಏನು ಇನ್ನೂ ಯಾವುದೇ ಥರಂಥ ಪ್ರೋಗ್ರೆಸಿವ್ ಆಗ್ತಾಯಿಲ್ಲ. ಆದರೆ ಇವತ್ತು ಬಿಟ್ಟಿರುವಂತಹ ಒಂದು ಲಿಂಕ್ ಯಾವುದಂತೇಳಿ ತೋರಿಸ್ತೀನಿ ನಿಮಗೆ. ಸೊ ಯಾವುದಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿ ಏನು ಬಿಟ್ಟಿದ್ದಾರೆ, ಇದರಿಂದ ಸ್ಪಷ್ಟವಾಗಿ ಬಿಟ್ಟಿದೆ. ಏನಂತಂದರೆ BSc HS ಮತ್ತು BPT ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಆದಂತಹ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾರೆ. ಯಾಕಂದರೆ ಈ ಒಂದು ವೇಳಾಪಟ್ಟಿ ಒಳಗಡೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೋಕ್ ರಿಸಲ್ಟನ್ನು ಏನು ಮಾಡ್ತೀವಿ ಅಂದರೆ ಡೇಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಮೋಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ. ಅದರ ಜೊತೆಗೆ 3ನೇ ತಾರೀಕಿಗೆ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. 3ನೇ ತಾರೀಕಿಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ನಾವು 3ನೇ ತಾರೀಕಿಗೆ ಅಪ್ಡೇಟ್ ಮಾಡ್ತೀವಿ. ಆ 3ನೇ ತಾರೀಕಿನ ಒಳಗಡೆ ಮೊದಲನೇ ಸುತ್ತಿನ ಮುಂದಿನ ಪ್ರಕ್ರಿಯೆಗಳು ಏನಿರ್ತಾವೆ ಅನ್ನೋದನ್ನು ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಅಲರ್ಡ್ ಹೆಲ್ತ್ ಸೈನ್ಸ್ BPTಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರೆ ಅನ್ನೋದು ಸೊ ಏನಪ್ಪ ಅಂತಂದರೆ 100% ಕನ್ಫರ್ಮ್ ಆಯಿತು. ಈ ಫಸ್ಟ್ ರೌಂಡ್ ಒಳಗಡೆ ನೀವು BSc ನರ್ಸಿಂಗ್ ಜೊತೆಗೆ BPT ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ. BSc ನರ್ಸಿಂಗ್ ಜೊತೆಗೆ ಅಲರ್ಡ್ ಹೆಲ್ತ್ ಸೈನ್ಸನ್ನು ಸೇರಿಸಲಿಕ್ಕೆ ಬರೋದಿಲ್ಲ. ಅಗ್ರಿಕಲ್ಚರ್ ಜೊತೆಗೆ ನೀವು BPT ಅಥವಾ ಅಲರ್ಡ್ ಹೆಲ್ತ್ ಸೈನ್ಸ್ಗಳನ್ನು ಕೋರ್ಸ್ಗಳನ್ನು ಅದು BSc MLTಗಳನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಕನ್ಫರ್ಮ್ ಆಯಿತು. ಫಸ್ಟ್ ರೌಂಡ್ ಇದು ನಮ್ಮ BPT HS ಜೊತೆಗೆ ಅಂದರೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಮಾಡ್ತಾರೆ. ನಿಮಗೆ ಸಪ್ರೇಟ್ ಆದಂಥ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಆಗುತ್ತೆ ಅಂತ ಕನ್ಫರ್ಮ್ ಆಯಿತು. ಸೊ ಇದು ಯಾವಾಗ ಆಗ್ಬೋದು ಅಂತಂದರೆ ಈಗೇನು MCC ಅವರು ಇದನ್ನು ಮಾಡ್ತಾಯಿದ್ದಾರೆ, ಮೆಡಿಕಲ್ ಕೋರ್ಸ್ಗಳನ್ನು ಕೌನ್ಸಿಲಿಂಗ್ ಮಾಡ್ತಾರೆ. ಆ ಒಂದು ಕೌನ್ಸಿಲಿಂಗ್ ಜೊತೆಗೆ ನಮ್ಮ KEದವರು ಸಪ್ರೇಟ್ ಆದಂಥ ಕೌನ್ಸಿಲಿಂಗ್ ಮಾಡ್ತಾರೆ. MCC ಜೊತೆಗೇ ಇವ್ರು ಏನು ಮಾಡ್ತಾರೆ, KEದವರು ತಮ್ಮ ಮುಖಾಂತರ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತಾರೆ. ಆವಾಗ ನಿಮ್ಗೆ ಏನಾದರೂ ಮಾಡ್ಬೋದು, 14ನೇ ತಾರೀಕು ತನಕ ನೀವು ಕಾಯಬೇಕಾಗತ್ತೆ. ಯಾರು BPT ಮತ್ತು ಅಲರ್ಡ್ ಸೈನ್ಸ್ ಮಾಡುವಂಥ ವಿದ್ಯಾರ್ಥಿಗಳು ಇನ್ನೂ ನೀವು 14ನೇ ತಾರೀಕು ತನಕ ನಿಮಗೆ ಸ್ಪಷ್ಟತೆ ಆಗಬೇಕಂದ್ರೆ, ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಬೇಕಂದ್ರೆ 14ನೇ ತಾರೀಕು ತನಕ ಕಾಯಬೇಕಾಗತ್ತೆ. ನಾನು ಎಕ್ಸೆಪ್ಟೇಷನ್ ಏನು ಮಾಡಿದೆ ಅಂತಂದರೆ ಇದೇ ಒಂದು BSc ನರ್ಸಿಂಗ್ ಒಳಗಡೆ ಅಂದರೆ ಈಗೇನು ಆಪ್ಷನ್ ಎಂಟ್ರಿ ನಡೀತಾ ಇದೆ ಇದರಲ್ಲಿ ಸ್ವಲ್ಪ ಲೇಟಾಗಿ ಸೇರಿಸ್ಬೋದು ಅಂತ ನಾನು ಎಕ್ಸೆಪ್ಟ್ ಮಾಡಿದ್ದೆ. ಬಟ್ ಅದು ಕ್ಲೇರಿಫೈ ಆಗಿದೆ. ಯಾಕಂತಂದರೆ ಇದರಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ, ನಾವು ಮೋಕ್ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ಜೊತೆಗೆ 3ನೇ ತಾರೀಕಿಗೆ ಮುಂದಿನ ಒಂದು ಟೈಮ್ ಟೇಬಲನ್ನು ಕೂಡ ಬಿಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ HS ಮತ್ತು BPT ವಿದ್ಯಾರ್ಥಿಗಳು ಇನ್ನೂ ನೀವು 14 ತಾರೀಕು ತನಕನೂ ಏನು ಅನ್ನೋದನ್ನು ಕಾಯಬೇಕಾಗತ್ತೆ. ಮುಂದೆ ಈ ಥರದ ಏನಾದರೂ ಅಪ್ಡೇಟ್ ಬಂದರೂ ಕೂಡ ನಾನು ನಿಮಗೆ ಅಪ್ಡೇಟ್ಗಳನ್ನು ಮಾಡ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕನ್ನು ಕೂಡ ಮಾಡ್ಕೊಳ್ರಿ. ಅದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿರಿ. ಅಲ್ಲಿ ಕೂಡ ನಾನು ನಿಮಗೆ PDF ಗಳನ್ನು ಶೇರ್ ಮಾಡ್ತಾ ಇರ್ತೇನೆ.